ಕಳೆದ 15 ದಿನಗಳ ಹಿಂದಷ್ಟೇ ಬತ್ತಿ ಬರಿದಾಗಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಮ್ಗೆ ಈಗಾಗಲೇ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಡ್ಯಾಮ್ಗೆ ಈಗಾಗಲೇ ಜೀವಕಳೆ ಬಂದಿದ್ದು ಡ್ಯಾಮಿನ ಈಗ ಅಪಾಯದ ಮಟ್ಟವನ್ನು ಮೀರಿ ಧುಮ್ಮುಕ್ತಾ ಇರುವಂಥ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ದೃಶ್ಯಾವಳಿಗಳು ಸಹ ಏನು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಮ್ನಿಂದ ಈಗಾಗಲೇ 25,000 ಕ್ಯೂಸೆಕ್ಕು ಹೆಚ್ಚು ನೀರನ್ನು ಈಗಾಗಲೇ 6 ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಏನು ಕೃಷ್ಣಾ ನದಿ ಮೂಲಕ ಏನು ಈ ಒಂದು ನೀರು ಅಪಾರ ಪ್ರಮಾಣದಲ್ಲಿ ಈಗಾಗಲೇ ಧುಮ್ಮಿಕ್ತಾ ಇರುವಂಥ ದೃಶ್ಯಾವಳಿಗಳು ಸಹ ಈಗ ನೋಡ್ತಾ ಇರ್ಬೋದು ನೀವು. ಏನು ಇದೇ ಒಂದು ನದಿಯಲ್ಲೇನು ಕೃಷ್ಣಾ ನದಿಯ ಮುಂಭಾಗದಲ್ಲಿ ಏನು ಅಂದರೆ ನಾರಾಯಣಪುರ ಡ್ಯಾಮ್ನ ಗೇಟ್ನ ಮುಂಭಾಗದಲ್ಲಿ ಏನು ಯಾವ ರೀತಿಯ ಫೋರ್ಸ್ನಿಂದ ನೀರು ಧುಮ್ಮುಕ್ತಾ ಇದೆಯಲ್ಲ, ಅದೇ ಒಂದು ಸ್ಥಳದಲ್ಲಿ ಏನೋ ಮೀನುಗಾರರು ಸಹ ಏನೋ ಹುಚ್ಚಾಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನು ಜಿಲ್ಲಾಡಳಿತ ಸಾಕಷ್ಟು ಬಾರಿ ಇವರಿಗೆ ಮನವಿಯನ್ನು ಮಾಡಿದೆ. ಜಿಲ್ಲಾರು ಮೀನುಗಾರರಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು, ನದಿ ಪಾತ್ರಗಳತ್ತ ಹೋಗಬಾರ್ದು ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿದೆ. ಆದರೆ ಇಲ್ಲಿರುವಂಥ ಮೀನುಗಾರರು ನದಿ ಪಾತ್ರ ಮಾತ್ರ ಬಲ್ಲದೆ ಏನು ಡ್ಯಾಮ್ನ ಮುಂಭಾಗದಲ್ಲಿ ಅಂದರೆ ಈಗಾಗಲೇ 6 ಗೇಟ್ಗಳ ಮೂಲಕ 25,000 ಕ್ಯೂಸೆಕ್ ನೀರು ಧುಮ್ಮಿಕ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಮೀನುಗಾರರು ಡ್ಯಾಮ್ಗೆ ಇಳಿದು ಅಲ್ಲಿ ಏನೋ ಮೀನಿನ ಬಲೆಯನ್ನು ಬೀಸ್ತಿರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕೂಡಲೇ ಏನು ಈ ಒಂದು ಡ್ಯಾಮ್ಗೆ ಏನು ಭದ್ರತೆ ಒದಗಿಸಬೇಕಾಗಿದೆ ಅಂದರೆ ಡ್ಯಾಮ್ನ ಏನೋ ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸೋ ಮೂಲಕ ಇಂಥ ಒಂದು ಹುಚ್ಚಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕು. ಕೂಡಲೇ ಏನು ಈ ಒಂದು ಡ್ಯಾಮ್ಗೆ ಏನು ಅಪಾರ ಪ್ರಮಾಣದ ನೀರು ಬಂದಿದ್ದರಿಂದ ಸಾಕಷ್ಟು ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂಥ, ಯಾಕೆಂದರೆ ಈಗಾಗಲೇ 80ಕ್ಕೂ ಅಧಿಕ ಗ್ರಾಮಗಳಿಗೆ ಪ್ರವಾಹ ಭೀತಿ ಬರುವಂಥ ಸಾಧ್ಯತೆ ಇರುವ ಹಿನ್ನೆಲೆಯೂ ಜಿಲ್ಲಾಡಳಿತ ಕೂಡ ಪಟ್ಟಿಯನ್ನು ಮಾಡಿದೆ. ಆದರೆ ಈ ಒಂದು ಕೃಷ್ಣಾ ನದಿ ತೀರಕ್ಕೆ ಬರ್ತಿರ್ತಕ್ಕಂತಹ ಎಲ್ಲ 80 ಗ್ರಾಮಗಳಿಗೂ ಕೂಡ ಈಗಾಗಲೇ ಪ್ರವಾಹದ ಭೀತಿಯೇ ಕಾಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಳೆದ 15 ದಿನಗಳ ಹಿಂದಷ್ಟೇ ಬತ್ತಿ ಬರಿದಾಗಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಮ್ಗೆ ಈಗಾಗಲೇ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಡ್ಯಾಮ್ಗೆ ಈಗಾಗಲೇ ಜೀವಕಳೆ ಬಂದಿದ್ದು ಡ್ಯಾಮಿನ ಈಗ ಅಪಾಯದ ಮಟ್ಟವನ್ನು ಮೀರಿ ಧುಮ್ಮುಕ್ತಾ ಇರುವಂಥ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ದೃಶ್ಯಾವಳಿಗಳು ಸಹ ಏನು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಮ್ನಿಂದ ಈಗಾಗಲೇ 25,000 ಕ್ಯೂಸೆಕ್ಕು ಹೆಚ್ಚು ನೀರನ್ನು ಈಗಾಗಲೇ 6 ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಏನು ಕೃಷ್ಣಾ ನದಿ ಮೂಲಕ ಏನು ಈ ಒಂದು ನೀರು ಅಪಾರ ಪ್ರಮಾಣದಲ್ಲಿ ಈಗಾಗಲೇ ಧುಮ್ಮಿಕ್ತಾ ಇರುವಂಥ ದೃಶ್ಯಾವಳಿಗಳು ಸಹ ಈಗ ನೋಡ್ತಾ ಇರ್ಬೋದು ನೀವು. ಏನು ಇದೇ ಒಂದು ನದಿಯಲ್ಲೇನು ಕೃಷ್ಣಾ ನದಿಯ ಮುಂಭಾಗದಲ್ಲಿ ಏನು ಅಂದರೆ ನಾರಾಯಣಪುರ ಡ್ಯಾಮ್ನ ಗೇಟ್ನ ಮುಂಭಾಗದಲ್ಲಿ ಏನು ಯಾವ ರೀತಿಯ ಫೋರ್ಸ್ನಿಂದ ನೀರು ಧುಮ್ಮುಕ್ತಾ ಇದೆಯಲ್ಲ, ಅದೇ ಒಂದು ಸ್ಥಳದಲ್ಲಿ ಏನೋ ಮೀನುಗಾರರು ಸಹ ಏನೋ ಹುಚ್ಚಾಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನು ಜಿಲ್ಲಾಡಳಿತ ಸಾಕಷ್ಟು ಬಾರಿ ಇವರಿಗೆ ಮನವಿಯನ್ನು ಮಾಡಿದೆ. ಜಿಲ್ಲಾರು ಮೀನುಗಾರರಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು, ನದಿ ಪಾತ್ರಗಳತ್ತ ಹೋಗಬಾರ್ದು ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿದೆ. ಆದರೆ ಇಲ್ಲಿರುವಂಥ ಮೀನುಗಾರರು ನದಿ ಪಾತ್ರ ಮಾತ್ರ ಬಲ್ಲದೆ ಏನು ಡ್ಯಾಮ್ನ ಮುಂಭಾಗದಲ್ಲಿ ಅಂದರೆ ಈಗಾಗಲೇ 6 ಗೇಟ್ಗಳ ಮೂಲಕ 25,000 ಕ್ಯೂಸೆಕ್ ನೀರು ಧುಮ್ಮಿಕ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಮೀನುಗಾರರು ಡ್ಯಾಮ್ಗೆ ಇಳಿದು ಅಲ್ಲಿ ಏನೋ ಮೀನಿನ ಬಲೆಯನ್ನು ಬೀಸ್ತಿರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕೂಡಲೇ ಏನು ಈ ಒಂದು ಡ್ಯಾಮ್ಗೆ ಏನು ಭದ್ರತೆ ಒದಗಿಸಬೇಕಾಗಿದೆ ಅಂದರೆ ಡ್ಯಾಮ್ನ ಏನೋ ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸೋ ಮೂಲಕ ಇಂಥ ಒಂದು ಹುಚ್ಚಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕು. ಕೂಡಲೇ ಏನು ಈ ಒಂದು ಡ್ಯಾಮ್ಗೆ ಏನು ಅಪಾರ ಪ್ರಮಾಣದ ನೀರು ಬಂದಿದ್ದರಿಂದ ಸಾಕಷ್ಟು ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂಥ, ಯಾಕೆಂದರೆ ಈಗಾಗಲೇ 80ಕ್ಕೂ ಅಧಿಕ ಗ್ರಾಮಗಳಿಗೆ ಪ್ರವಾಹ ಭೀತಿ ಬರುವಂಥ ಸಾಧ್ಯತೆ ಇರುವ ಹಿನ್ನೆಲೆಯೂ ಜಿಲ್ಲಾಡಳಿತ ಕೂಡ ಪಟ್ಟಿಯನ್ನು ಮಾಡಿದೆ. ಆದರೆ ಈ ಒಂದು ಕೃಷ್ಣಾ ನದಿ ತೀರಕ್ಕೆ ಬರ್ತಿರ್ತಕ್ಕಂತಹ ಎಲ್ಲ 80 ಗ್ರಾಮಗಳಿಗೂ ಕೂಡ ಈಗಾಗಲೇ ಪ್ರವಾಹದ ಭೀತಿಯೇ ಕಾಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಳೆದ 15 ದಿನಗಳ ಹಿಂದಷ್ಟೇ ಬತ್ತಿ ಬರಿದಾಗಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಮ್ಗೆ ಈಗಾಗಲೇ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಡ್ಯಾಮ್ಗೆ ಈಗಾಗಲೇ ಜೀವಕಳೆ ಬಂದಿದ್ದು ಡ್ಯಾಮಿನ ಈಗ ಅಪಾಯದ ಮಟ್ಟವನ್ನು ಮೀರಿ ಧುಮ್ಮುಕ್ತಾ ಇರುವಂಥ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ದೃಶ್ಯಾವಳಿಗಳು ಸಹ ಏನು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಮ್ನಿಂದ ಈಗಾಗಲೇ 25,000 ಕ್ಯೂಸೆಕ್ಕು ಹೆಚ್ಚು ನೀರನ್ನು ಈಗಾಗಲೇ 6 ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಏನು ಕೃಷ್ಣಾ ನದಿ ಮೂಲಕ ಏನು ಈ ಒಂದು ನೀರು ಅಪಾರ ಪ್ರಮಾಣದಲ್ಲಿ ಈಗಾಗಲೇ ಧುಮ್ಮಿಕ್ತಾ ಇರುವಂಥ ದೃಶ್ಯಾವಳಿಗಳು ಸಹ ಈಗ ನೋಡ್ತಾ ಇರ್ಬೋದು ನೀವು. ಏನು ಇದೇ ಒಂದು ನದಿಯಲ್ಲೇನು ಕೃಷ್ಣಾ ನದಿಯ ಮುಂಭಾಗದಲ್ಲಿ ಏನು ಅಂದರೆ ನಾರಾಯಣಪುರ ಡ್ಯಾಮ್ನ ಗೇಟ್ನ ಮುಂಭಾಗದಲ್ಲಿ ಏನು ಯಾವ ರೀತಿಯ ಫೋರ್ಸ್ನಿಂದ ನೀರು ಧುಮ್ಮುಕ್ತಾ ಇದೆಯಲ್ಲ, ಅದೇ ಒಂದು ಸ್ಥಳದಲ್ಲಿ ಏನೋ ಮೀನುಗಾರರು ಸಹ ಏನೋ ಹುಚ್ಚಾಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನು ಜಿಲ್ಲಾಡಳಿತ ಸಾಕಷ್ಟು ಬಾರಿ ಇವರಿಗೆ ಮನವಿಯನ್ನು ಮಾಡಿದೆ. ಜಿಲ್ಲಾರು ಮೀನುಗಾರರಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು, ನದಿ ಪಾತ್ರಗಳತ್ತ ಹೋಗಬಾರ್ದು ಅನ್ನುವಂಥದ್ದು
ಆ ಸೂಚನೆಯನ್ನು ಕೊಟ್ಟಿದೆ. ಆದರೆ ಇಲ್ಲಿರುವಂಥ ಮೀನುಗಾರರು ಆ ನದಿ ಪಾತ್ರ ಮಾತ್ರವಲ್ಲದೇನು ಡ್ಯಾಮ್ನ ಮುಂಭಾಗದಲ್ಲಿ ಅಂದರೆ ಈಗಾಗಲೇ 6 ಗೇಟ್ಗಳ ಮೂಲಕ 25,000 ಕ್ಯೂಸೆಕ್ ನೀರು ಧುಮ್ಮಿಕ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಮೀನುಗಾರರು ಆ ಡ್ಯಾಮ್ಗೆ ಇಳಿದು ಅಲ್ಲಿ ಏನೋ ಮೀನಿನ ಬಲೆಯನ್ನು ಬೀಸ್ತಿರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಕೂಡಲೇ ಈ ಒಂದು ಡ್ಯಾಮ್ಗೆ ಏನು ಭದ್ರತೆ ಒದಗಿಸಬೇಕಾಗಿದೆ ಅಂದರೆ ಆ ಡ್ಯಾಮ್ನ ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸುವ ಮೂಲಕ ಇಂಥ ಒಂದು ಹುಚ್ಚಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕು. ಆ ಕೂಡಲೇ ಈ ಒಂದು ಡ್ಯಾಮ್ಗೆ ಅಪಾರ ಪ್ರಮಾಣದ ನೀರು ಬಂದಿದ್ದರಿಂದ ಸಾಕಷ್ಟು ಆ ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಆ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂಥ, ಯಾಕೆಂದರೆ ಈಗಾಗಲೇ 80ಕ್ಕೂ ಅಧಿಕ ಗ್ರಾಮಗಳಿಗೆ ಪ್ರವಾಹ ಭೀತಿ ಬರುವಂಥ ಸಾಧ್ಯತೆ ಇರುವ ಹಿನ್ನೆಲೆಯೂ ಆ ಜಿಲ್ಲಾಡಳಿತ ಕೂಡ ಪಟ್ಟಿಯನ್ನು ಮಾಡಿದೆ. ಆದರೆ ಈ ಒಂದು ಕೃಷ್ಣಾ ನದಿ ತೀರಕ್ಕೆ ಬರ್ತಿರ್ತಕ್ಕಂತಹ ಆ ಎಲ್ಲ 80 ಗ್ರಾಮಗಳಿಗೂ ಕೂಡ ಈಗಾಗಲೇ ಪ್ರವಾಹದ ಭೀತಿ ಕಾಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಳೆದ 15 ದಿನಗಳ ಹಿಂದಷ್ಟೇ ಬತ್ತಿ ಬರಿದಾಗಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಮ್ಗೆ ಈಗಾಗಲೇ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಡ್ಯಾಮ್ಗೆ ಈಗಾಗಲೇ ಜೀವಕಳೆ ಬಂದಿದ್ದು ಡ್ಯಾಮಿನ ಈಗ ಅಪಾಯದ ಮಟ್ಟವನ್ನು ಮೀರಿ ಧುಮ್ಮುಕ್ತಾ ಇರುವಂಥ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಈ ದೃಶ್ಯಾವಳಿಗಳು ಸಹ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಮ್ನಿಂದ ಈಗಾಗಲೇ 25,000 ಕ್ಯೂಸೆಕ್ಗೂ ಹೆಚ್ಚು ನೀರನ್ನು ಈಗಾಗಲೇ 6 ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಕೃಷ್ಣಾ ನದಿ ಮೂಲಕ ಈ ಒಂದು ನೀರು ಅಪಾರ ಪ್ರಮಾಣದಲ್ಲಿ ಈಗಾಗಲೇ ಧುಮ್ಮಿಕ್ತಾ ಇರುವಂಥ ದೃಶ್ಯಾವಳಿಗಳು ಸಹ ಈಗ ನೋಡ್ತಾ ಇರ್ಬೋದು ನೀವು. ಇದೇ ಒಂದು ನದಿಯಲ್ಲೇನು ಕೃಷ್ಣಾ ನದಿಯ ಮುಂಭಾಗದಲ್ಲಿ ಅಂದರೆ ನಾರಾಯಣಪುರ ಡ್ಯಾಮ್ನ ಗೇಟ್ನ ಮುಂಭಾಗದಲ್ಲಿ ಯಾವ ರೀತಿಯ ಫೋರ್ಸ್ನಿಂದ ನೀರು ಧುಮ್ಮುಕ್ತಾ ಇದೆಯಲ್ಲ, ಅದೇ ಒಂದು ಸ್ಥಳದಲ್ಲಿ ಮೀನುಗಾರರು ಸಹ ಹುಚ್ಚಾಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಸಾಕಷ್ಟು ಬಾರಿ ಇವರಿಗೆ ಮನವಿಯನ್ನು ಮಾಡಿದೆ. ಯಾರು ಮೀನುಗಾರರಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು, ನದಿ ಪಾತ್ರಗಳತ್ತ ಹೋಗಬಾರ್ದು ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿದೆ. ಆದರೆ ಇಲ್ಲಿರುವಂಥ ಮೀನುಗಾರರು ನದಿ ಪಾತ್ರ ಮಾತ್ರವಲ್ಲದೇನು ಡ್ಯಾಮ್ನ ಮುಂಭಾಗದಲ್ಲಿ ಅಂದರೆ ಈಗಾಗಲೇ 6 ಗೇಟ್ಗಳ ಮೂಲಕ 25,000 ಕ್ಯೂಸೆಕ್ ನೀರು ಧುಮ್ಮಿಕ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಮೀನುಗಾರರು ಆ ಡ್ಯಾಮ್ಗೆ ಇಳಿದು ಅಲ್ಲಿ ಮೀನಿನ ಬಲೆಯನ್ನು ಬೀಸ್ತಿರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಕೂಡಲೇ ಈ ಒಂದು ಡ್ಯಾಮ್ಗೆ ಭದ್ರತೆ ಒದಗಿಸಬೇಕಾಗಿದೆ ಅಂದರೆ ಆ ಡ್ಯಾಮ್ನ ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸುವ ಮೂಲಕ ಇಂಥ ಒಂದು ಹುಚ್ಚಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕು. ಆ ಕೂಡಲೇ ಈ ಒಂದು ಡ್ಯಾಮ್ಗೆ ಅಪಾರ ಪ್ರಮಾಣದ ನೀರು ಬಂದಿದ್ದರಿಂದ ಸಾಕಷ್ಟು ಆ ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಆ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂಥ, ಯಾಕೆಂದರೆ ಈಗಾಗಲೇ 80ಕ್ಕೂ ಅಧಿಕ ಗ್ರಾಮಗಳಿಗೆ ಪ್ರವಾಹ ಭೀತಿ ಬರುವಂಥ ಸಾಧ್ಯತೆ ಇರುವ ಹಿನ್ನೆಲೆಯೂ ಆ ಜಿಲ್ಲಾಡಳಿತ ಕೂಡ ಪಟ್ಟಿಯನ್ನು ಮಾಡಿದೆ. ಆದರೆ ಈ ಒಂದು ಕೃಷ್ಣಾ ನದಿ ತೀರಕ್ಕೆ ಬರ್ತಿರ್ತಕ್ಕಂತಹ ಆ ಎಲ್ಲ 80 ಗ್ರಾಮಗಳಿಗೂ ಕೂಡ ಈಗಾಗಲೇ ಪ್ರವಾಹದ ಭೀತಿ ಕಾಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಳೆದ 15 ದಿನಗಳ ಹಿಂದಷ್ಟೇ ಬತ್ತಿ ಬರಿದಾಗಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಮ್ಗೆ ಈಗಾಗಲೇ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಡ್ಯಾಮ್ಗೆ ಈಗಾಗಲೇ ಜೀವಕಳೆ ಬಂದಿದ್ದು ಡ್ಯಾಮಿನ ಈಗ ಅಪಾಯದ ಮಟ್ಟವನ್ನು ಮೀರಿ ಧುಮ್ಮುಕ್ತಾ ಇರುವಂಥ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಈ ದೃಶ್ಯಾವಳಿಗಳು ಸಹ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂತಹ ನಾರಾಯಣಪುರದ ಬಸವಸಾಗರ ಡ್ಯಾಮ್ನಿಂದ ಈಗಾಗಲೇ 25,000 ಕ್ಯೂಸೆಕ್ಗೂ ಹೆಚ್ಚು ನೀರನ್ನು ಈಗಾಗಲೇ 6 ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ಕೃಷ್ಣಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಕೃಷ್ಣಾ ನದಿ ಮೂಲಕ ಈ ಒಂದು ನೀರು ಅಪಾರ ಪ್ರಮಾಣದಲ್ಲಿ ಈಗಾಗಲೇ ಧುಮ್ಮಿಕ್ತಾ ಇರುವಂಥ ದೃಶ್ಯಾವಳಿಗಳು ಸಹ ಈಗ ನೋಡ್ತಾ ಇರ್ಬೋದು ನೀವು. ಇದೇ ಒಂದು ನದಿಯಲ್ಲೇನು ಕೃಷ್ಣಾ ನದಿಯ ಮುಂಭಾಗದಲ್ಲಿ ಅಂದರೆ ನಾರಾಯಣಪುರ ಡ್ಯಾಮ್ನ ಗೇಟ್ನ ಮುಂಭಾಗದಲ್ಲಿ ಯಾವ ರೀತಿಯ ಫೋರ್ಸ್ನಿಂದ ನೀರು ಧುಮ್ಮುಕ್ತಾ ಇದೆಯಲ್ಲ, ಅದೇ ಒಂದು ಸ್ಥಳದಲ್ಲಿ ಮೀನುಗಾರರು ಸಹ ಹುಚ್ಚಾಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಸಾಕಷ್ಟು ಬಾರಿ ಇವರಿಗೆ ಮನವಿಯನ್ನು ಮಾಡಿದೆ. ಯಾರು ಮೀನುಗಾರರಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು, ನದಿ ಪಾತ್ರಗಳತ್ತ ಹೋಗಬಾರ್ದು ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿದೆ. ಆದರೆ ಇಲ್ಲಿರುವಂಥ ಮೀನುಗಾರರು ನದಿ ಪಾತ್ರ ಮಾತ್ರವಲ್ಲದೇನು ಡ್ಯಾಮ್ನ ಮುಂಭಾಗದಲ್ಲಿ ಅಂದರೆ ಈಗಾಗಲೇ 6 ಗೇಟ್ಗಳ ಮೂಲಕ 25,000 ಕ್ಯೂಸೆಕ್ ನೀರು ಧುಮ್ಮಿಕ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಮೀನುಗಾರರು ಆ ಡ್ಯಾಮ್ಗೆ ಇಳಿದು ಅಲ್ಲಿ ಮೀನಿನ ಬಲೆಯನ್ನು ಬೀಸ್ತಿರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಕೂಡಲೇ ಈ ಒಂದು ಡ್ಯಾಮ್ಗೆ ಭದ್ರತೆ ಒದಗಿಸಬೇಕಾಗಿದೆ ಅಂದರೆ ಆ ಡ್ಯಾಮ್ನ ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸುವ ಮೂಲಕ ಇಂಥ ಒಂದು ಹುಚ್ಚಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕು. ಆ ಕೂಡಲೇ ಈ ಒಂದು ಡ್ಯಾಮ್ಗೆ ಅಪಾರ ಪ್ರಮಾಣದ ನೀರು ಬಂದಿದ್ದರಿಂದ ಸಾಕಷ್ಟು ಆ ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಆ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂಥ, ಯಾಕೆಂದರೆ ಈಗಾಗಲೇ 80ಕ್ಕೂ ಅಧಿಕ ಗ್ರಾಮಗಳಿಗೆ ಪ್ರವಾಹ ಭೀತಿ ಬರುವಂಥ ಸಾಧ್ಯತೆ ಇರುವ ಹಿನ್ನೆಲೆಯೂ ಆ ಜಿಲ್ಲಾಡಳಿತ ಕೂಡ ಪಟ್ಟಿಯನ್ನು ಮಾಡಿದೆ. ಆದರೆ ಈ ಒಂದು ಕೃಷ್ಣಾ ನದಿ ತೀರಕ್ಕೆ ಬರ್ತಿರ್ತಕ್ಕಂತಹ ಆ ಎಲ್ಲ 80 ಗ್ರಾಮಗಳಿಗೂ ಕೂಡ ಈಗಾಗಲೇ ಪ್ರವಾಹದ ಭೀತಿ ಕಾಡ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.